ಆ ಮರ 10ರಿಂದ 15 ವರ್ಷಗಳಿಂದಲೂ ಇದೆ. ಅದು ಫಲ ಕೊಡುತ್ತದೆ, ಆದರೆ ಹೆಚ್ಚು ಅಲ್ಲ. ಹಾಗಾಗಿ ನಾವು 1 ಲೀಟರ್ ಖರೀದಿಸಿ ಕೇವಲ 4ರಿಂದ 5 ಮರಗಳಿಗೆ ಬಳಸಿದೆವು. ಅದರ ನಂತರ ನಾವು ಅದನ್ನು 2ರಿಂದ 3 ತಿಂಗಳು ನಿರಂತರವಾಗಿ ಬಳಸಿದ ನಂತರ ಏನಾಯಿತು? ಆ ಮರ ಚೆನ್ನಾಗಿ ಫಲ ಕೊಡಲು ಪ್ರಾರಂಭಿಸಿತು. ಅದು ಬಹಳಷ್ಟು ಫಲ ಕೊಡಲು ಪ್ರಾರಂಭಿಸಿತು. ಅದನ್ನು ನೋಡಿದ ನಂತರ ನಾವು ಇದು ಚೆನ್ನಾಗಿದೆ ಎಂದು ಹೇಳಿ ನಾವು ಖರೀದಿಸಿದ ಎಲ್ಲಾ 15 ಮರಗಳಿಗೂ ಬಳಸಲು ಪ್ರಾರಂಭಿಸಿದೆವು. ಮರ ಚೆನ್ನಾಗಿ ಬೆಳೆದಿದೆ, ಕಾಯಿಗಳು ಚೆನ್ನಾಗಿ ಬಂದಿದೆ. ಆದ್ದರಿಂದ ನಾನು ಖಂಡಿತವಾಗಿಯೂ ಇದನ್ನು ಶಿಫಾರಸು ಮಾಡುತ್ತೇನೆ. ನೀವು ಸಹ ಇದನ್ನು ಒಮ್ಮೆ ಪ್ರಯತ್ನಿಸಬೇಕು. ಈ ಮರವನ್ನು ನೋಡುವ ಮೂಲಕ ಅದು ಎಷ್ಟು ಫಲ ನೀಡಿದೆ ಎಂದು ನೀವು ನೋಡಬಹುದು. ಇದು ಬಹಳಷ್ಟು ಫಲ ನೀಡಿದೆ. ಇದು ಎಪಿಕೆಎಸ್ ಆರ್ಗ್ಯಾನಿಕ್ಸ್ ನ ಪರಿಣಾಮ ಎಂದು ನಾನು ಭಾವಿಸುತ್ತೇನೆ, ಏಕೆಂದರೆ ನಾನು ಅದನ್ನು 7 ತಿಂಗಳಿನಿಂದ ನಿರಂತರವಾಗಿ ಬಳಸುತ್ತಿದ್ದೇನೆ. ಅದಕ್ಕಾಗಿಯೇ ನೀವು ಈಗ ಈ ಫಲಿತಾಂಶವನ್ನು ನೋಡುತ್ತಿದ್ದೀರಿ. ಇದು ಬಹಳಷ್ಟು ಕಾಯಿಗಳನ್ನು ನೀಡಿದೆ. ನಮಸ್ಕಾರ, ನನ್ನ ಹೆಸರು ಫ್ರಾಂಕ್ಲಿನ್. ನಾನು ತಂಜಾವೂರು ಜಿಲ್ಲೆಯ ಪುತ್ತಲೂರು ಬಳಿಯ ಮೈಕೆಲ್ಪಟ್ಟಿ ಗ್ರಾಮದಲ್ಲಿ ವಾಸಿಸುತ್ತಿದ್ದೇನೆ. ನಾವು ಕೃಷಿ ಕುಟುಂಬ. ನಾವು ಇಲ್ಲಿ ಭತ್ತವನ್ನು ನೆಟ್ಟಿದ್ದೇವೆ, ಬಾಳೆ ನೆಟ್ಟಿದ್ದೇವೆ. ಮಧ್ಯದಲ್ಲಿ ಒಂದು ಸ್ಥಳವಿದೆ. ಆ ಸ್ಥಳದ ಸುತ್ತಲೂ ನಾವು ಸುಮಾರು 15 ತೆಂಗಿನ ಮರಗಳನ್ನು ಇರಿಸಿದ್ದೇವೆ. ಈ 15 ಮರಗಳು 1440 ಚದರ ಅಡಿ ವಿಸ್ತೀರ್ಣದಲ್ಲಿವೆ. ಈ ಮರವು ಈಗ 6ರಿಂದ 7 ವರ್ಷ ಹಳೆಯದು. ಸುಮಾರು 4 ವರ್ಷಗಳ ನಂತರ ತೆಂಗಿನಕಾಯಿಗಳು ಕ್ರಮೇಣ ಉದುರಲು ಪ್ರಾರಂಭಿಸಿದವು. ಏಕೆ ಎಂದು ನನಗೆ ತಿಳಿದಿಲ್ಲ. ಅವರಿಗೆ ಕಾಯಿ ಇಷ್ಟವಾಗಲಿಲ್ಲ. ಆದ್ದರಿಂದ ಏನು ಮಾಡಬೇಕೆಂದು ತಿಳಿಯದೆ ನಾವು ಗೂಗಲ್ನಲ್ಲಿ ಹುಡುಕಿದೆವು. ತೆಂಗಿನ ಮರಗಳಿಗೆ ಪರಿಹಾರಗಳನ್ನು ಹುಡುಕಿದೆವು. ಆಗ ನಮಗೆ ಎಪಿಕೆಎಸ್ ಆರ್ಗ್ಯಾನಿಕ್ಸ್ ಸಿಕ್ಕಿತು. ಸರಿ, ಅವರು ಪ್ರಯತ್ನಿಸೋಣ ಎಂದು ಹೇಳಿದರು. ಆದ್ದರಿಂದ ನಾವು 1 ಲೀಟರ್ ಮಾದರಿಯನ್ನು ಖರೀದಿಸಿ ಮೊದಲು ನಮ್ಮ ಹತ್ತಿರದ 3ರಿಂದ 5 ಮರಗಳ ಮೇಲೆ ಪ್ರಯತ್ನಿಸಿದೆವು. ಆ ಮರವು 10ರಿಂದ 15 ವರ್ಷ ಹಳೆಯದು. ಅದು ಫಲ ನೀಡುತ್ತದೆ, ಆದರೆ ಅದು ಹೆಚ್ಚು ಫಲ ನೀಡುವುದಿಲ್ಲ. ಆಗ ನಾವು ಅದನ್ನು ಪರೀಕ್ಷಿಸಿದೆವು. 2ರಿಂದ 3 ತಿಂಗಳುಗಳ ನಿರಂತರ ಬಳಕೆಯ ನಂತರ ಅದು ಚೆನ್ನಾಗಿ ಫಲ ನೀಡಲು ಪ್ರಾರಂಭಿಸಿತು. ತೆಂಗಿನಕಾಯಿಗಳು ಚೆನ್ನಾಗಿ ಬಂದವು. ಅದರ ನಂತರ ನಾವು ಎಲ್ಲ 15 ಮರಗಳ ಮೇಲೆ ಇದನ್ನು ಬಳಸಲು ಪ್ರಾರಂಭಿಸಿದೆವು. ನಾನು ಈಗ 7ರಿಂದ 8 ತಿಂಗಳುಗಳಿಂದ ಇದನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ. ಮರವು ಚೆನ್ನಾಗಿ ಬೆಳೆಯುತ್ತಿದೆ, ಕೊಂಬೆಗಳು ಚೆನ್ನಾಗಿವೆ, ಕಾಯಿಗಳು ಚೆನ್ನಾಗಿವೆ. ಆದ್ದರಿಂದ ನಾನು ಖಂಡಿತವಾಗಿಯೂ ಇದನ್ನು ಶಿಫಾರಸು ಮಾಡುತ್ತೇನೆ. ಈಗಾಗಲೇ ಕೆಲವು ಮರಗಳು ಉತ್ತಮ ಪ್ರಗತಿಯನ್ನು ಕಂಡಿವೆ. ಇನ್ನೂ ಕೆಲವು ಮರಗಳು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತವೆ, ಆದರೆ ಎಲ್ಲವೂ ಈ ಮಟ್ಟಕ್ಕೆ ಬರುತ್ತದೆ. ನೀವು ಈ ಕೊಕೊಮ್ಯಾಕ್ಸ್ ಅನ್ನು ಬಳಸುವುದನ್ನು ಮುಂದುವರಿಸಿದರೆ ನಿಮಗೆ ಖಂಡಿತವಾಗಿಯೂ ಫಲಿತಾಂಶ ಸಿಗುತ್ತದೆ. ಸಾಮಾನ್ಯವಾಗಿ ಎಲ್ಲಾ ರೈತರು ಘನ ಗೊಬ್ಬರವನ್ನು ಬಳಸುತ್ತಾರೆ, ಆದರೆ ಈ ಕೊಕೊಮ್ಯಾಕ್ಸ್ ದ್ರವ ರೂಪದಲ್ಲಿ ಬರುತ್ತದೆ. ಹಾಗಾದರೆ ನೀವು ಏನು ಮಾಡಬೇಕು? ನೀವು ನೀರು ಹಾಕುವಾಗ ನೀವು ಈ ಕೊಕೊಮ್ಯಾಕ್ಸ್ ಅನ್ನು ಆ ತೇವಾಂಶವುಳ್ಳ ಮಣ್ಣಿನ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ಬಳಸಬೇಕು. ಒಣ ಮಣ್ಣಿನ ಮೇಲೆ ಸುರಿಯಬೇಡಿ. ತೇವಾಂಶವುಳ್ಳ ಮಣ್ಣಿನ ಮೇಲೆ ಮಾತ್ರ ಸುರಿಯಿರಿ. ನೀವು ಇದನ್ನು 6ರಿಂದ 7 ತಿಂಗಳುಗಳ ಕಾಲ ಬಳಸುವುದನ್ನು ಮುಂದುವರಿಸಿದರೆ 7ನೇ ತಿಂಗಳು 8ನೇ ತಿಂಗಳಿನಿಂದ ನೀವು ಸ್ಪಷ್ಟ ಬದಲಾವಣೆಯನ್ನು ನೋಡಲು ಪ್ರಾರಂಭಿಸುತ್ತೀರಿ.